ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. We have a small press, Kannada News Bulletin and new Earth Station in Ducati. So we want to work on Akashvani wale very big platform where we can create. Continuing to do that and your approach. Content is also the food for the mind. So उसको चखते हैं आप. How many of the parents and how many mothers who know what their children consume and they realize that this is important. So the times will change. People will realize that so much of content is being at them. They have to be more sensible about it. सर नमस्ते सर. We are having 100 watt FSD, 2 to 3 kilometers. On 5 morning, Bangalore has got 5 and they can broadcast it. So all these 3 channels now are being Minister of State. So then Madiki. Marketing comes. Maybe content wise, more or less it is. Any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through. Both are affirmation. Secretary General. Karnataka, Shri Mansoor Ali Khan. I, Mansoor Ali Khan, having been elected a member of the Council of State, do swear in the name of Allah that I will bear true faith and allegiance to the Constitution of India as per law established. मैं रजनीश कुमार अग्रवाल जो राज्यसभा का सदस्य निर्वाचित हुआ हूँ, ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರೈತರ ಮೇಲೆ ದಬ್ಬಾಳಿಕೆ ಮಾಡೋದನ್ನ ನಿಲ್ಲಿಸಿ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ರೈತರ ಜಮೀನುಗಳ ಮೇಲೆ ಬುಲ್ಡೋಸ್ ಮಾಡ್ತಕ್ಕಂಥದ್ದನ್ನ ತಕ್ಷಣ ನಿಲ್ಲಿಸಬೇಕು. ನೀವು ರಿಯಲ್ ಎಸ್ಟೇಟ್ ಅವರ ಪರವಾಗಲ್ಲ, ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಮೊನ್ನೆ ದಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ಮೇಲೆ ಪ್ರಾಮಾಣಿಕವಾಗಿ ರೈತರ ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಂತ ರೈತರ ಸಂಘಟನೆ ಮೇಲೆ ರೈತರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೀರಿ. ಪ್ರಕರಣಗಳನ್ನು ತಕ್ಷಣ ಹಿಂಪಡೆಯಬೇಕು. ರೈತರ ವಿರುದ್ಧ FIR ಅನ್ನು ರಿಜಿಸ್ಟರ್ ಮಾಡಿ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಹೊರಟಿದ್ದ ರಾಜ್ಯ ಸರ್ಕಾರ, ಅದನ್ನು ನಿಲ್ಲಿಸಬೇಕು ಅನ್ನುವ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ಅಸ್ಥಿರತೆಯಲ್ಲಿದೆ.
ಕೆಳಗೆ ಧರೆಗುಳುವಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ 130 ವರ್ಷಗಳ ಕಾಲ ಆಡಳಿತದ ಸೇವೆ ಕೊಟ್ಟ ಅಟಾರ ಕಚೇರಿ ಅನಾಥವಾಗಿ ಇವತ್ತು ಅತ್ಯಂತ ದುಸ್ಥಿತಿಯಲ್ಲಿದೆ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ನಿಮ್ಗೆ ಗೊತ್ತೇ ಇದೆ, ದೇವರಾಜ ಮಾರ್ಕೆಟ್ ಗೊತ್ತೇ ಇದೆ, ವಸಂತ ಮಹಲ್ ಉದುರೋಯ್ತಾ ಇದೆ. ಆ ಕಡೆ PNT ಸೆಂಟ್ರಲ್ ಗೌರ್ಮೆಂಟ್ ವೆಲ್ ಮೇಂಟೈನ್ ಮಾಡಿದರೆ ಇದು ಉದುರೋಯ್ತಾ ಇದೆ. ಈ ಥರ ಪಾರಂಪರಿಕ ಕಟ್ಟಡಗಳನ್ನು ಸುರಕ್ಷಣೆ ಮಾಡುವಂಥ ಕನಿಷ್ಠ ಪದ್ಧತಿಯು ಅವರಿನ ಹೆಸರು ಹೇಳುವವರು ಮಾಡಲಿಲ್ಲ. ಮುಖ್ಯಮಂತ್ರಿಗಳೇ, ನೀವು ಮೈಸೂರಿನ ಅಳಿಯಾಗಿ ಮೈಸೂರಿನ ಬಗ್ಗೆ ಪ್ರೀತಿ ಸಹಜವಾಗಿ ಇರುತ್ತದೆ. ನೀವು ದಸರೆಗೂ ಮುನ್ನ ಈ ಪಾರಂಪರಿಕ ಕಟ್ಟಡಗಳನ್ನು ಸುರಕ್ಷತೆ ಮಾಡಲಿಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಬಿಡುಗಡೆ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ದಸರಾವನ್ನು ಆರಂಭಿಸಿ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದೇನೆ. ಸುಮಾರು ನಿಮಗೂ ಗೊತ್ತಿರುವಂಥದ್ದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.